ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಜಮಖಂಡಿ ನಗರದ ಚಂದ್ರಗಿರಿ ಪೇಟದಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಹಾಗೂ ಭವ್ಯ ಮೆರವಣಿಗೆ ಜರುಗಿತು. ಜಮಖಂಡಿ ನಗರದ ಚಂದ್ರಗಿರಿ ಪೇಟದಲ್ಲಿ ದಲಿತ ಮುಖಂಡರಾದಂಥ DSS ಭೀಮವಾದ ಜಿಲ್ಲಾಧ್ಯಕ್ಷರಾದಂಥ ಸುರೇಶ್ ನಡುವಿನಮನಿ ಅವರ ನೇತೃತ್ವದಲ್ಲಿ 134ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಹಾಗೂ DJ ಭವ್ಯವಾದ ಮೆರವಣಿಗೆಯೂ ಕೂಡ ಜರುಗಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗೆ ಹಾಗೂ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿದರು. ಚಂದ್ರಗಿರಿ ಪೇಟದಲ್ಲಿ ಕೇವಲ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಇವಾಗ ಪ್ರಪ್ರಥಮ ಬಾರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಮಾಡಿದ್ದು ಹೆಮ್ಮೆಯ ವಿಷಯವಾಗಿದೆ. ಗಲ್ಲಿಯ ಯುವಕರ ಪ್ರೋತ್ಸಾಹ ಸಹಕಾರದಿಂದ ಜಯಂತಿಯನ್ನು ಆಚರಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಜು ಮೇಲಿಕೇರಿ, ವಿಲಾಸ್ ನಡುವಿನಮನಿ, ರಮೇಶ್ ನಡುವಿನಮನಿ, ಈಶ್ವರ್ ವಾಳೆನವರ್, ಶರಣು ಮೂಲಂಗಿ, ಅರುಣ್ ಹಾದಿಮನಿ, ರಾಮ್ ನಡುವಿನಮನಿ, ಪರಸು ಹಾದಿಮನಿ, ರಾಜು ಗಸ್ತಿ ಇನ್ನೂ ಅನೇಕ ನೂರಾರು ಕಾರ್ಯಕರ್ತರು ಇದ್ದರು. ಭವ್ಯವಾದ DJ ಮೆರವಣಿಗೆ ನಗರದ ಪ್ರಮುಖ ರಸ್ತೆಯ ಮೂಲಕ ಸಂಚರಿಸಿತು. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ನೀವೆಲ್ಲರೂ ಕೂಡ ಇದೇ ಅಂಬೇಡ್ಕರ್ ಸರ್ಕಲ್ ಮುಂದೆ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ನಾವು ಸಹಿತ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಜಗತ್ತಿಗೆ ತೋರಿಸೋಣ. ನಾವೆಲ್ಲ ಅನ್ಕೊಂಡ್ರೆ ಹೋಗ್ತೇವೆ. ನಾವು ಕೇಳಿಲ್ಲ.
ದಿನಾಂಕ 21 ಇವತ್ತು ಸೋಮವಾರ ದಿವಸ ಬಾಬಾ ಸಾಹೇಬ್ ಅವರ ಭವ್ಯ ಮೆರವಣಿಗೆಯೊಂದಿಗೆ ಜಮಖಂಡಿ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅನಂತರ ಇಲ್ಲಿ ಸುವರ್ಣ ಟಾಕೀಸ ಹನುಮಂತರ ಗುಡಿ ಬಂದ ದೇಸಾಯಿ ಸರ್ಕಲ್ ಅಲ್ಲಿಂದ ಬಂದ ಇಲ್ಲಿ ಚಂದ್ರಿಗೆ ಪೇಟಿಗೆ ಹಾಕೈತಿ. ದಯಮಾಡಿ ಎಲ್ಲರೂ ಬಾಬಾ ಸಾಹೇಬ್ನ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿ. ತಾವು ಈ ಮೆರವಣಿಗೆ ಭವ್ಯವಾದ ಮೆರವಣಿಗೆಗೆ ಸಹಕಾರ ಕೊಡಬೇಕಂತ ವಿನಂತಿ. ಈಗ ಜಮಖಂಡಿ ಒಳಗ ಚಂದ್ರಗಿರಿ ಪೇಟೆ ಒಳಗ ಪ್ರಥಮ ಬಾರಿಗೆ ನೀವು ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ. ಕೇವಲ ಬರೀ ಪೂಜೆ ಅಷ್ಟೇ ಮಾಡ್ತೀರಿ? ಪೂಜೆ ಅಷ್ಟೇ ಮಾಡ್ತಿದ್ವಿ. ಈ ಸಲ ಏನೈತಿ ನೋಡು, ಯುವಕರ ಒಂದು ದಂಡ ಕೂಡಿ ಇದನ್ನ ಇಲ್ಲ ಈ ರೀತಿ ಮಾಡೋಣ ಅಂತ ಹೇಳಿ ಅವ್ರೆಲ್ಲ ಒಂದು ಬೈಠಕಿ ಮಾಡಿ ಅವ್ರದ್ದು ಇದ್ರೊಳಗೆ ಶ್ರಮ ಹೆಚ್ಚೈತಿ. ಹಿರಿಯರ್ದು ಏನೈತಿ ಬೆರಳಿನಾಟಕ್ಕೆ ಅಷ್ಟ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ವಿ, ಎಲ್ಲ ಹುಡುಗರ ಮಾಡ್ಯಾವು. ಅದರಿಂದ ಏನು ಬರೋ ಮುಂದಿನ ವರ್ಷ ಏನೈತಿ ನೋಡು, ಇದಕ್ಕಿಂತ ಹೆಚ್ಚಿನ ನಾವು ಮಾಡ್ತೀವಿ. ಬಾಬಾ ಸಾಹೇಬರ ಅಂದ್ರೆ ಒಂದು ಶಕ್ತಿ, ಒಂದು ಬೆಳಕ, ಒಂದು ನೀರ, ಅವನ ಏನ ಸ್ಫೂರ್ತಿ ಐತಿ ಆ ಸ್ಫೂರ್ತಿ ಮ್ಯಾಗ ಹೋಗ್ತಿದೆ. ಅದರಿಂದ ನಡೆದು ಜೈ ಭೀಮ್. ಈಗ ಏನೈತಿ, ಈಗ ಪ್ರಥಮ ಬಾರಿಗೆ ಮಾಡ್ತಾ ಇದ್ದೀರಿ, ಇದ್ರ ಖರ್ಚು ವೆಚ್ಚವನ್ನು ಸುರೇಶ್ ನಡಿಮಣ್ಣಿ ಅವರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಎಲ್ಲಿ ನಾವು ಪಟ್ಟಿ ತೆಗ್ದಿಲ್ಲ, ಎಲ್ಲಿ ತೆಗ್ದಿಲ್ಲ, ಅಲ್ಲಿ ನಾವು 4-5 ಮಂದಿ ಹಿರಿಯರ ಹೆಸರು ಹೇಳ್ಬೇಕಾಕತಿ. ಇಲ್ಲಿ ವಿಲಾಸ್ ನಡಿನಮನಿ, ಶರಣು ಮೂಲಂಗಿ, ರಮೇಶ್ ನಡಿನಮನಿ, ಪರಶುರಾಮ ಹದಿಮನಿ, ಸುರೇಶ್ ನಡಿನಮನಿ, ಇನ್ನಿತರ ಹುಡುಗರು ಅವ್ರ ತಲೆ ಮ್ಯಾಗ ಹಾಕೊಂಡ್ ಇದನ್ನ ನಾವು ಕಾರ್ಯಕ್ರಮ ಮಾಡಾಕ್ತಿದ್ವಿ. ಎಲ್ಲಿ ನಾವು ಪಟ್ಟಿ ಎತ್ತಿಲ್ಲ, ಎಲ್ಲಿ ದೇಣಿಗೆ ಎತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಕೆಡಿಸಿಲ್ಲ. ಅವ್ರ ಆಶೀರ್ವಾದದಿಂದ ನಮ್ಮ ಶಕ್ತಿ ಮ್ಯಾಗ ನಾವು ಮಾಡಾಕ್ತಿದ್ವಿ. ಬಾಬಾ ಸಾಹೇಬ್ ಶಕ್ತಿ ಅಂತದ್ ಕೊಟ್ಟಾನಂದ್ರ ನಮಗ ಇನ್ನು ಮಕ್ಕಳ ನೀವು ಪಟ್ಟಿ ಕೊಡ್ರಿ, ಪಟ್ಟಿ ಮಾಡಬೇಡ್ರಿ, ನನ್ನ ಹೆಸರು ತೊಗೊಂಬರಿ ಅಂತ ಆ ರೀತಿ ನಾವು ನೋಡ್ಕೊಳಕ್ತಿದ್ವಿ. ಅಂದಾಜು ಎಷ್ಟು ಖರ್ಚು ವೆಚ್ಚ? ಅಂದಾಜು 2 ರಿಂದ 3 ಲಕ್ಷ ರೂಪಾಯಿ ರೀ ಡಿಜೆದು. ಈಗ ಪ್ರಥಮ ಬಾರಿ ಮಾಡ್ತಾ ಇದ್ರಿ ಡಿಜೆ ಬಗ್ಗೆ, ನಮ್ಗೆ ಏನ್ ಅನಿಸ್ತೈತಿ? ನಮ್ಗ್ ಬಾಳ ಖುಷಿ ಐತ್ರಿ, ಹೆಮ್ಮೆ ಅನಿಸ್ತೈತಿ. ಅವ್ರದೊಂದು ಜಯಂತಿ ಮಾಡೋದ್ರ ನಮ್ಗೊಂದು ಹೆಮ್ಮೆ ರೀ. ನಾವು ಪ್ರಥಮ ಬಾರಿಗೆ ಇದೆ 60-70 ವರ್ಷದಿಂದ ನಾವು ಇಲ್ಲಿ ಏನು ಕಾಣಿರ್ಲಿಲ್ಲ. ಯುವಕರು ಒಂದು ದಂಡ ಕೂಡಿಕೆಸಿಂದ ಇದನ್ನ ಕಾರ್ಯಕ್ರಮ ಮಾಡ್ಯಾರ. ಅವ್ರ ಹಿಂದೆ ನಾವು ಬೆನ್ನೆಲುಬಾಗಿ ಇದ್ದೀವಿ. ಯುವಕರ ಪ್ರೋತ್ಸಾಹದಿಂದ ನಾವು ಇದ್ದೀವಿ. ಅಂದ್ರೆ ತಾವು ಏನಿದ್ರಿ? ನಾನು ಭೀಮವಾಸ್ ಜಿಲ್ಲಾ ಸಂಘಟನೆ ಸಂಚಾಲಕ, ಈಗ ಈ ಚಂದ್ರಗಿರಿಪೇಟೆ ಮುಖಂಡ. ಈ ಮೆರವಣಿಗೆ ಯಾವ ಬೀದಿ ಬದಿ ಹೋಗ್ತೈತಿ? ಈಗ ಇಲ್ಲಿಂದ ಚಂದ್ರಗಿರಿಪೇಟೆಯಿಂದ ಶಿವಾಜಿ ಸರ್ಕಲ್ ನಿಂದ ಜೋಳದ ಬಜಾರ, ಜೋಳದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿಗೆ ಮಾಲಾರ್ಪಣೆ, ಅಲ್ಲಿಂದ ನೇರವಾಗಿ ಹನುಮಂತೇವ್ರ ಚೌಕ, ಅಲ್ಲಿಂದ ನೇರವಾಗಿ ಸುವರ್ಣ ಟಾಕೀಸ್, ಅಲ್ಲಿಂದ ನೇರವಾಗಿ ದೇಸಾಯಿ ಸರ್ಕಲ್, ಅಲ್ಲಿಂದ ನೇರವಾಗಿ ಇಲ್ಲಿ ಅಲ್ಲಿಂದ ಇದು ಅರ್ಬನ್ ಬ್ಯಾಂಕ್ ಭಜಂತ್ರಿಗಲ್ಲಿ ಚಂದ್ರಗಿರಿಪೇಟೆ ಎಲ್ಲೇ ಮುಕ್ತಾಯ ಆಗೋದು. ಜೈ ಭೀಮ್. ಪ್ರಪ್ರಥಮ ಬಾರಿಗೆ ಅತಿ ವಿಖ್ಯಾತದಿಂದ ಡಿಜೆ ಕಾರ್ಯಕ್ರಮವನ್ನು ಚಂದ್ರಗಿರಿಪೇಟೆಯಿಂದ ಹಮ್ಮಿಕೊಳ್ಳಲಾಗಿದೆ. ಇದೇ ಸಂಜೆ 5ರಿಂದ ಟೈಮ್ ಇತ್ತು, ಆದರೆ ಮಳೆಯ ಅಭಾವದಿಂದ ಸ್ವಲ್ಪ ಮುಂದೂಡಿ 7:45ಕ್ಕೆ ಇದನ್ನು ಇಲ್ಲಿಂದ ಡಿಜೆ ಮೆರವಣಿಗೆಯನ್ನು ನಡೆಸಲಾಗಿದೆ. ಇದಕ್ಕೆ ಪ್ರಮುಖವಾಗಿ ನಾವೆಲ್ಲ ಕಾರ್ಯಕರ್ತರಲ್ಲ, ಹಗಲಿರೋ ದುಡಿದಂಥ ನಮ್ಮ ಯುವಕರು, ಹಗಲಿರೋ ಶ್ರಮಿಸಿದಂಥ ನಮ್ಮ ಯುವಕರು, ಯಾರು ಏನು ಎತ್ತ ಅನ್ನೋದೇ ತಾವು ಸ್ವಂತ ಪಟ್ಟಿ ಮಾಡಿ ನಮಗಷ್ಟು ಹಾಕಿ, ವಿಶೇಷವಾಗಿ ನಮ್ಮ ಸಮುದಾಯದ ಇನ್ನೊಬ್ಬ ಯುವಕ ರಾಜು ಗಸ್ತಿ ಅವರು ವಿಶೇಷವಾದ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೇ ಯಾವುದು ಇಲಾಖೆಗೆ ಹೋಗಿ ನಾವು ದೇಣಿ ಕೈರೋದು ಮಾಡೋದು, ಆಮ್ಯಾಗ ಬಾಬಾ ಹೆಸರಿನಾಗ ಭಿಕ್ಷೆ ಮಾಡೋದು, ಆ ಕೆಲಸ ನಾವು ಮಾಡಿಲ್ಲ. ಇದು ಬಾಬಾನ ರಕ್ತದಾಗ ಪ್ರಾಮಾಣಿಕ ಇರುವಂತ ಹೋರಾಟಗಾರರ ಯುವಕರ ಶಕ್ತಿ. ಇದಕ್ಕೆ ಮಠಗೊಳಿಸ್ಬೇಕಂತ ಎಷ್ಟೋ ಜನ ಕುತಂತ್ರ ಮಾಡಿದ್ರು, ಆದ್ರೆ ಅವು ಧೈರ್ಯಗಡದೆ ಚ್ಯುತಿಗಡದೆ ಯುವಕರು ಹಗಲಿರೋ ದುಡಿದು ಈ ಯಶಸ್ವಿ ಡಿಜೆ ಕಾರಣ ಆಗಲಿಕ್ಕೆ ಅವ್ರ ಪ್ರಮುಖ ಪಾತ್ರ. ಅವರಿಗೆ ನಮ್ಮ ಚಂದ್ರಗಿರಿಪೇಟೆ ಯುವಕರಿಗೆ ಸಲ್ಲಿಸಬೇಕಾದಂತ ಕೃತಜ್ಞತೆ. ಮತ್ತೆ ಇದು ಸಾಕಷ್ಟು ಬಾಬಾನ ಹೆಸರೇಳಿ ನಾವು ಫಲಾನುಭವಿಗಳಾಗಿ ಸಾಕಷ್ಟು ಅನುದಾನ ತಗೊಂಡಿವಿ, ಅನುಭವಿಸಿವಿ. ಶಿಕ್ಷಣ ಒಳಗೆ ನಾವು ಸಾಕಷ್ಟು ಸವಲತ್ತು ತಗೊಂಡಿವಿ. ಕೆಲವೊಂದು ಯೋಜನೆಗಳ ಸಾಕಷ್ಟು ಸವಲತ್ತು ತಗೊಂಡಿವಿ. ಸವಲತ್ತು ತಗೊಂಡಂತ ನಾಯಿಗಳು, ನರಿ, ಕುನ್ನಿಗಳು ಇನ್ನೂ ಅಲ್ಲೇ ಇದಾವ. ಆ ಬೊಗಳು ಕೊಟ್ಟು ಅವು ಅಲ್ಲೇ ಇರ್ಲಿ. ಇವು ಯುವಕರ ಹುಟ್ಟಾರೀಗ ಅದನ್ನ ತಡೆಯಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಯುವಕರ ಶಕ್ತಿ ದೇಶದ ಶಕ್ತಿ. ಬಾಬಾ ಸಾಹೇಬ್ ಹೇಳಿದ್ದು ಶಿಕ್ಷಣ, ಹೋರಾಟ, ಸಂಘಟನೆ. ಜೈ ಭೀಮ್.
ಚಂದ್ರಪೇಟೆಯೊಳಗ ಪ್ರಪ್ರಥಮ ಬಾರಿಗೆ ಹಾ ಸರ್. ನೀವು ಭವ್ಯವಾದ ಮೆರವಣಿಗೆ ಮಾಡ್ತಾ ಇದ್ದೀರಿ. ಹಾ. ಇದು ನಿಮಗೆ ಯಾವ ರೀತಿ ಖುಷಿ ಕೊಡ್ತಾ ಇದೆ? ಯುವಕರಲ್ಲಿ ಯಾವ ಉತ್ಸಾಹ ಕೊಡ್ತಾ ಇದೆ? ಸುಮಾರು ಜಾತ್ರೆಗಳು ಮಾಡಿದೀವಿ, ಸುಮಾರು ಹಬ್ಬ ಹರಿದಿಗಳು ಮಾಡಿದ್ವಿ. ಅದ್ರ ನಮ್ಮ ಅಪ್ಪಂದ ಏನ್ ಮಾಡ್ಬೇಕಾದ್ರ ಅಷ್ಟು ಸಂತೋಷ, ನಮ್ಮ ಹುಟ್ಟು ತಂದಿಂದ ಮಾಡಕ್ಕೆ ಸಂತೋಷ ಆಗ್ಲಿಲ್ಲ. ಆದ್ರೆ ನಮ್ಮ ಬಾಬಾ ಸಾಹೇಬ್ ಮಾಡಿದ್ದು ಯುವಕರು ಹಾಗೂ ಚಂದ್ರಪೇಟೆ ನಾವು ಪ್ರಮುಖರು ಹಾಗೂ ನಮ್ಮ ಸಮಾಜದ ಇನ್ನಿತರ ಗಣ್ಯಮಾನ್ಯರು ಸಹ ಪಾಲ್ಗೊಂಡು ಇದನ್ನ ಯಶಸ್ವಿ ಕಾರಣರಾದ ಅವರಿಗೆ ನಾನು ಮೊದಲು ಇದು ಯಶಸ್ವಿಯನ್ನು ಸಲ್ಲಿಸ್ತೇನೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ನಗರದ ಚಂದ್ರಗಿರಿ ಪೀಠದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವನ ಅತಿ ವಿಜೃಂಭಣೆಯಿಂದ ಆಚರಿಸೋದು ಕಂಡರೆ ಇವತ್ತು ಬಹುಶಃ ನನಗನ್ನಿಸ್ತಾ ಇದೆ ಯಾವ ಮಹಾತ್ಮರ ಒಂದು ಜಯಂತಿಗಳು ಇಷ್ಟು ಅದ್ದೂರಿಯಾಗಿ ನಡೀತಾವಿಲ್ಲ ಗೊತ್ತಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇಡೀ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡೋದು ನೋಡಿದ್ರೆ ಇವತ್ತು ಈ ಭೀಮ ಸೇನೆಯ ಒಂದು ಪ್ರಭಾವ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಸಾಗ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಬೇಕಾಗ್ತದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಮಾರ್ಗದಲ್ಲಿ ನಡೀತಕ್ಕಂಥ ಭೀಮ ಸೈನ್ಯಗಳು ಇವತ್ತು ಬೀದಿಗಳಲ್ಲಿ ಏನು ಹೋರಾಟ ಮಾಡ್ತಿದ್ಯೋ ಇವತ್ತು ಜಾಗೃತರಾಗಿ ಇವತ್ತು ನಮಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪಡೆದುಕೊಳ್ಳುವ ಮೂಲಕ ಇವತ್ತು ನಾವು ಕೂಡ ಎಲ್ಲರ ಜೊತೆಗೆ ಸರಿಸಮನಾಗಿ ಬಾಳ್ತಕ್ಕಂಥ ಒಂದು ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ದಾರಿ ಮತ್ತು ಮಾರ್ಗದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ನೋಡ್ತಾ ಇರಬೇಕು. ನಾವು ಎಲ್ಲರೂ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ, ಜಿಲ್ಲೆಯಲ್ಲೂ ಕೂಡ ಅಲ್ಲಲ್ಲೇ ನಡೀತಕ್ಕಂಥ ಒಂದು ಜಯಂತಿ ಯಾವ್ದಿರ್ತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಅತಿ ಎತ್ತರದ ಮೂರ್ತಿಯನ್ನ ನಾವು ನಮ್ಮ ರಾಜ್ಯದ ನಗರದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರುವ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ದಲಿತ ಸೈನ್ಯಗಳು ಮತ್ತು ದಲಿತ ಬಂಧುಗಳು ಮತ್ತು ಆಶಾ ಕಿರಣಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಅನ್ವಯಗಳಿದೆ ನಾವೆಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರಿಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳುವ ಮೂಲಕ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಸಂಪೂರ್ಣವಾಗಿ ಮನಮುಟ್ಟುವಂಗೆ ಯಾವುದೇ ಜನರಿಗೆ ತೊಂದರೆ ಆಗದೆ ಇವತ್ತು ಆಚರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಬಯಸ್ತಾ ಇದ್ದೀನಿ. ಕಳೆದ ಸುಮಾರು ವರ್ಷಗಳಿಂದ ಚಂದ್ರಗಿರಿ ಪೀಠದಲ್ಲಿ ಪೂಜೆ ಮಾತ್ರ ಬಾಬಾ ಸಾಹೇಬರು ಪೂಜೆ ಮಾತ್ರ ಮಾಡ್ತಾರೆ. ಈ ಸುರೇಶ್ ನಡುವಿನಮನಿ ಅವರ ನೇತೃತ್ವದಲ್ಲಿ ಈ ಭವ್ಯವಾದ ಮೆರವಣಿಗೆ ಮಾಡ್ತಾರೆ. ತಾವು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀವಿ? ನನಗೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಬಹುಶಃ ನನ್ನ ಒಂದು ಹೋರಾಟ ಕನಿಷ್ಠ 38 ವರ್ಷದಿಂದ ಪ್ರಾರಂಭ ಮಾಡ್ತಕ್ಕಂಥ ಒಂದು ಅನುಭವ ಇದೆ ನನಗೆ. ಯಾಕಂತಂದ್ರೆ ಮೊದಲು ಅಲ್ಲೇ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಒಂದು ಅಂಬೇಡ್ಕರ್ ಭವನ ಆಗಲಿ ಅಥವಾ ಯಾವುದೇ ಒಂದು ದುರ್ಗಾದೇವಿ ದೇವಸ್ಥಾನ ಆಗಲಿ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಮುಂದೆ ಆಚರಣೆ ಮಾಡಿ ಬಿಡುವಂತ ಒಂದು ಸಂದರ್ಭ ಇತ್ತು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಸುರೇಶ್ ನಡುವಿನಕೆರೆ ಅವರು ಒಂದು ನಡುವಿನ ಮನೆ ಅವರು ಒಂದು ಅಗದಿ ಚಾಕು ಚಕ್ಕವೇ ಒಂದು 8 ದಿನ ಘೋಷಣೆ ಅನ್ನಿಸ್ತದೆ. ಒಂದು 8-10 ದಿನದಲ್ಲೇ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿ ಇವತ್ತು ಇಡೀ ಬಹುಶಃ ಅನ್ನಿಸ್ತಾ ಇದೆ. ಇಡೀ ತಾಲೂಕಿನ ಜನರ ಎಲ್ಲಾ ನಾಯಕರನ್ನ, ಎಲ್ಲಾ ಒಕ್ಕೂಟದ ಅಧ್ಯಕ್ಷರನ್ನ, ಎಲ್ಲಾ ಯುವಕರನ್ನ ಕೂಡಿಸಿ ಇವತ್ತು ಜಯಂತಿ ಮಾಡ್ತಾರಲ್ಲ, ಅದು ಅಗದಿ ನಮ್ಗೆ ಸಂತೋಷ ಅನಿಸಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ಬೇಕಾಗುತ್ತೆ.